ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪರಮ ಪೂಜ್ಯರಾದ ಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಶ್ರೀ ಹೇಮಾವತಿ ಹೆಗಡೆ ಅವರ ಶುಭ ಆಶೀರ್ವಾದದೊಂದಿಗೆ ಹೂವಿನಹಡಗಲಿ ತಾಲೂಕಿನ 181 ಜನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30ಕ್ಕೆ ಸ್ಥಳ ಶ್ರೀ ಶಾಂತವೀರ ಸಮುದಾಯ ಭವನ ಹೂವಿನಹಡಗಲಿ ಕವಿಮಠದಲ್ಲಿ ನಡೆಯಿತು. ದಿವ್ಯ ಸಾನ್ನಿಧ್ಯ ಶ್ರೀ ಮಣಿಪುರ ಡಾಕ್ಟರ್ ಹಿರಿ ಶಾಂತವೀರ ಮಹಾಸ್ವಾಮಿಗಳು ಶಾಖಾಮಠ ಹೂವಿನಹಡಗಲಿ. ಆಶೀರ್ವಚನ ಶ್ರೀ ಮಣಿಪುರ ಡಾಕ್ಟರ್ ಚನ್ನವೀರ ಮಹಾಸ್ವಾಮಿಗಳು ಹಿರೇಮಲ್ಲನಕೆರೆ ಮಠ ಹೂವಿನಹಡಗಲಿ. ಉದ್ಘಾಟನೆ ಜಿ ಚಂದ್ರಶೇಖರ್ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಕಚೇರಿ ಕೊಪ್ಪಳ. ಅಧ್ಯಕ್ಷತೆ ಶ್ರೀ ಚಂದ್ರು ಕೊಂಚಗೇರಿ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘದ ಹೂವಿನಹಡಗಲಿ. ಶಿಷ್ಯ ವೇತನ ಮಂಜೂರಾತಿ ಶ್ರೀ ದೀಪಕ್ ಎಸ್ ಬೋಸ್ ರೆಡ್ಡಿ ಆರಕ್ಷಕ ನಿರೀಕ್ಷಕರು. ಪತ್ರ ವಿತರಣೆ ಆರಕ್ಷಕ ಠಾಣೆ ಹೂವಿನಹಡಗಲಿ. ಮುಖ್ಯ ಅತಿಥಿಗಳು ಶ್ರೀ ಹನುಮಂತಪ್ಪ ಯೋಜನಾ ನಿರ್ದೇಶಕರು ಬಿಸಿಯೂಟ ಯೋಜನೆ. ಶ್ರೀ ಕೋಡಿಹಳ್ಳಿ ಕೊಟ್ರೇಶ್ ಸದಸ್ಯರು ಜನಜಾಗೃತಿ ವೇದಿಕೆ ಹೂವಿನಹಡಗಲಿ. ಸಂತೋಷ್ ಜೈನ್ ಸದಸ್ಯರು ಜನಜಾಗೃತಿ ವೇದಿಕೆ ಹೂವಿನಹಡಗಲಿ. ಸತೀಶ್ ಶೆಟ್ಟಿ ಮಾನ್ಯ ಜಿಲ್ಲಾ ನಿರ್ದೇಶಕರು ವಿಜಯನಗರ ಜಿಲ್ಲೆ. ಎಪಿಎಂ ಅಶೋಕ ಅಧ್ಯಕ್ಷರು ನೌಕರರ ಸಂಘ ಹೂವಿನಹಡಗಲಿ. ಶಂಭುನಾಥ್ ಎಂಎಸ್ ಸದಸ್ಯರು ಜನಜಾಗೃತಿ ವೇದಿಕೆ ಹೂವಿನಹಡಗಲಿ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಿಬ್ಬಂದಿ 01 ಹಾಗೂ 02 ವರ್ಗದವರು ಹಾಗೂ ತಾಲೂಕು ಪತ್ರಕರ್ತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿಗಾರರು ಮಂಜುನಾಥ್ ಕೆ ಉತ್ತಂಗಿ. ಅವರ ಸಂಘ ಎ ಗ್ರೇಡ್ ಇರಬೇಕು, ಬಿ ಗ್ರೇಡ್ ಇರಬೇಕು, ಎಸ್ ಗ್ರೇಡ್ ಇರಬೇಕು, ಸಿಡಿ ಗ್ರೇಡ್ ಇದ್ರೆ ಆ ಸಂಘದ ಸದಸ್ಯರ ಮಕ್ಕಳಿಗೆ ಸಿಗಲ್ಲ. ಅವರ ಸಂಘವನ್ನು ಚೆನ್ನಾಗಿ ನಡೆಸಿಕೊಂಡಿಲ್ಲ ಅಂತ ಅರ್ಥ. ಆ ಸಂಘದ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಆ ಸಂಘದ ವ್ಯವಹಾರವನ್ನು ಮಾಡಲಿಲ್ಲ ಅಂತ ಅರ್ಥ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಹೈಯೆಸ್ಟ್ 740 ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಅರ್ಜಿ ಹಾಕಿದಾರ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ. ಅದಲ್ಲದೆ ಸುಮಾರು 1030 ಶಿಕ್ಷಕರನ್ನು ಒದಗಿಸಿಕೊಡುವಂತ ಕೆಲಸ ಕೂಡ ಈ ವರ್ಷ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಶಾಲೆಗಳಿಗೆ ಮಾಡಿದ್ದಾರೆ. 1030 ರಾಜ್ಯದಲ್ಲಿ ಅವರಿಗೆ ಪ್ರತಿ ತಿಂಗಳು 8,000 ರೂಪಾಯಿ ತಂಗಳ ಹಾಗೆ 1,000 ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಸಂಬಳ ಎಷ್ಟಾಯಿತು. ಇದು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರುವಂತ ಶಾಲೆಗಳಿಗೆ. ಹಾಗಾಗಿ ಪೂಜ್ಯರು ಎಷ್ಟೆಲ್ಲ ಕಾರ್ಯಕ್ರಮ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಇವತ್ತೆಲ್ಲ ಪೋಷಕರು ಬಂದಿರಿ. ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ, ಪರವಾಗಿಲ್ಲ. ಕಾಲೇಜಿಗೆ ಹೋಗಿರ್ಬೋದು ಅಥವಾ ಬೇರೆ ಬೇರೆ ಇದಕ್ಕೆಲ್ಲ ಹೋಗಿರ್ಬೋದು. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿನಿಯರನ್ನ ಬಹಳಷ್ಟು ಗೌರವದಿಂದ ಮತ್ತೆ ಅವರಿಗೆ ಬಹಳ ಬುದ್ಧಿವಾದ ಹೇಳ್ತಾ ಇರ್ಬೇಕು. ದುಡ್ಡು ಬರ್ತದೆ ಅಂತ ಹೇಳಿ ಬೇರೆ ಯಾವುದಕ್ಕೂ ಮಿಸ್ಯೂಸ್ ಮಾಡುವಂತದ್ದು ನೋಡಿ. ಇವತ್ತು ಪೇಪರ್ ಅಲ್ಲಿ ಇದೆ, ಇವತ್ತು ಮಾಧ್ಯಮದಲ್ಲಿ ಬಂತದ್ದು. ಏನು, ಒಬ್ಬಳು ಪಬ್ಜಿ ಆಟ ಆಡಿ ವಿದ್ಯಾರ್ಥಿಯ ನಾಪತ್ತೆ ಮೊಬೈಲ್ ಅಲ್ಲಿ. ನಮ್ಗೆ ನಗು ಬರ್ತದೆ, ನಮ್ಗೆ ಎಷ್ಟು ದುಃಖ ಬರ್ಬೇಕು ಆ ತಂದೆ ತಾಯಿಗೆ. ಪಬ್ಜಿ ಮೊಬೈಲ್ ಅಲ್ಲಿ ನೆಟ್ ಹಾಕ್ತೇವೆ, 239 ರೂಪಾಯಿ 250 ರೂಪಾಯಿ ಪ್ರತಿ ತಿಂಗಳಿಗೆ ಕರೆನ್ಸಿ ಹಾಕ್ತೇವೆ. ಮಕ್ಕಳು ಏನು ಆಟ ಆಡ್ತೇವೆ ಅಂತ ನೋಡಲ್ಲ ನಾವು, ಆನ್ಲೈನ್ ಅಲ್ಲಿ ಇದ್ದ ಅಂತ ನಾವು ನೋಡ್ತೇವೆ. ಈಗ ಇವತ್ತಿನ ಪ್ರೆಸೆಂಟ್ ನ್ಯೂಸ್ ಪಬ್ಜಿ ಆಟ ಆಡಿ ನಾಪತ್ತೆ ವಿದ್ಯಾರ್ಥಿನಿ. ಅದು ಒಂದು ಕೇಸ್ ಅಂತ 100 ಕೇಸ್ಗಳು ಆಗ್ತಾ ಇರ್ಬೋದು. ಹಾಗಾಗಿ ನಮ್ಮ ಮಕ್ಕಳನ್ನ ಇದರಲ್ಲಿ ಕೂಡ ಬಹಳ ಜಾಗ್ರತೆ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮಂಜೂರಾತಿ ಪತ್ರವನ್ನು ಕೊಡ್ತೇವೆ. ನೀವೆಲ್ಲರೂ ಕೂಡ 10 ನಿಮಿಷದಲ್ಲಿ ಎಲ್ಲರಿಗೂ ಮುಗಿಯುತ್ತದೆ, ನೀವೆಲ್ಲ ಇಟ್ಕೊಂಡು ಹೋಗಿ. ಅದೇ ರೀತಿ ಧರ್ಮಸ್ಥಳದ ಕಾರ್ಯಕ್ರಮವನ್ನ ನಿಮ್ಮ ಮನೆ ಕಾರ್ಯಕ್ರಮ ಆಗಿ ಹೂವಿನಹಡಗಲಿಯಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಅದಕ್ಕೆ ಸಹಕಾರ ಕೊಡಿ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ, ಎಲ್ಲ ಚೆನ್ನಾಗಿ ಮಾಡಿ. ಮಾನ್ಯ ಜಿಲ್ಲಾ ನಿರ್ದೇಶಕರಿಗೆ ಒಂದು ಸೂಕ್ತ. ಹೆಸರು ಗೊತ್ತಾ ಇದೆ, ಬರ್ತಾನೆ ಇಲ್ಲ. ಕಂಬಳ ಲಿಂಗರಾಜು, ತಾಯಿ ಹೆಸರು ಡಿ ಗಾಯತ್ರಿ.